ನಾನು ಬೆಳಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ 8,000 ಸೀಟ್ಸ್ಗಳನ್ನು ಈಗ ಇನ್ಕ್ರೀಸ್ ಮಾಡ್ತಾರೆ ಅನ್ನೋದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದೆ. ಅದು ಕನ್ಫರ್ಮೇಷನ್ ಆಗಿ ಈಗ MCC ಕೌನ್ಸಿಲಿಂಗ್ ನಡೆಸ್ತದಲ್ಲ, ಆ MCCನೇ ಹೇಳಿದೆ ಈ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸೆಕೆಂಡ್ ರೌಂಡಲ್ಲಿ, ಅದಕ್ಕೆ ಯಾವುದೇ ಸಂಶಯವೇ ಇಲ್ಲ ಅಂತ ಹೇಳಿದೆ. ಯಾಕಂತಂದರೆ ಈಗ ನೋಟಿಫಿಕೇಷನನ್ನು ಅವರು ಬಿಟ್ಟಿದ್ದಾರೆ. ಅದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಿದ್ದೇನೆ. ಪೂರ್ತಿಯಾದಂತಹ ವಿಡಿಯೋನ ನೋಡಿ. ನಮಗೆ NMC ಕಡೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ದ ಪ್ರೊಸೆಸ್ ಆಫ್ ಇನ್ಕ್ರೀಸಿಂಗ್ MBBS ಸೀಟ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ 2025 ಈಸ್ ಇನ್ ಪ್ರೋಗ್ರೆಸ್. 2025ನೇ ಸಾಲಿನಲ್ಲಿ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುವುದು ಖಂಡಿತವಾಗಿ NMC ಪರ್ಮಿಷನ್ ಕೊಟ್ಟಿದೆ. ಅದನ್ನು ಇನ್ನೂ ಪ್ರೊಸೆಸ್ಸಲ್ಲಿರೋದ್ರಿಂದ ಈ ಒಂದು ಕೌನ್ಸಿಲಿಂಗನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ತೇವೆ. 29ನೇ ತಾರೀಕು ನಂತರ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡುವಂಥ ಸಾಧ್ಯತೆ ಇದೆ. ಹೌದು, ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ, KE ಅವರು ಕೂಡ ಈ ಸೆಕೆಂಡ್ ರೌಂಡನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅದೇ ರೀತಿ MCC ಅವರು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಆದರೆ ಆಫಿಷಿಯಲಿ ಇನ್ನೂ ನೋಟಿಫಿಕೇಶನ್ ಬಂದಿರಲಿಲ್ಲ. ಆದರೆ ಈಗ ಆಫಿಷಿಯಲಿ ನೋಟಿಫಿಕೇಶನ್ ಬಂದಿದೆ. ಏನಂದರೆ MCC ಅವರು ಹೇಳಿಬಿಟ್ಟಿದ್ದಾರೆ, ನಾವು 29ನೇ ಆಗಸ್ಟ್ 2025ರಂದು ಟೆಂಟೇಟಿವ್ ಆಗಿ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡಲಿದ್ದೇವೆ. ಈ ಒಂದು 8,000 ಸೀಟ್ಸ್ಗಳನ್ನು ಅಂದರೆ 6,000 MBBS ಸೀಟ್ಸ್ಗಳನ್ನು ಮತ್ತು 2,000 ಈ ಒಂದು MD ಸೀಟ್ಸ್ಗಳು ಮತ್ತು MS ಸೀಟ್ಸ್ಗಳನ್ನು ಎಲ್ಲವನ್ನು ಕೂಡಿ ಈ ಒಂದು ಸೆಕೆಂಡ್ ರೌಂಡನ್ನು ಏನು ನಡೆಸಿದ MBBSಗೆ ಆ ಒಂದು ಸೀಟನ್ನು ಇನ್ಕ್ಲೂಡ್ ಮಾಡೋ ಸಲುವಾಗಿ 29 ಆಗಸ್ಟ್ 2025ರಂದು ನಿಮಗೆ ಟೆಂಟೇಟಿವ್ ಶೆಡ್ಯೂಲನ್ನು ಬಿಡ್ತಾರೆ. ಆದ್ದರಿಂದ ಕರ್ನಾಟಕದ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಏನು ಶೆಡ್ಯೂಲ್ ಇತ್ತು ಆ ಶೆಡ್ಯೂಲನ್ನು ಗ್ಯಾರಂಟಿ KE ಚೇಂಜ್ ಮಾಡಲೇಬೇಕಾಗುತ್ತೆ. ಯಾಕಂದರೆ 400 ಸೀಟ್ಸ್ಗಳು, ನಾನು ಆಲ್ರೆಡಿ ಹೇಳಿದ್ದೇನೆ, ಕರ್ನಾಟಕದಲ್ಲಿ 400 ಸೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗಬಹುದು ಸೆಕೆಂಡ್ ರೌಂಡಲ್ಲಿ ಅಂತ. ಈಗ ಎಲ್ರಿಗೂ ಒಂದು 100% ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ. ನಾನು ಹೇಳಿರುವಂತಹ ಹಳೆ ವಿಡಿಯೋದಲ್ಲಿ ಹೇಳಿರುವಂತಹ ಎಲ್ಲ ಮಾಹಿತಿಗಳು ಕೂಡ ಸತ್ಯವಾಗಲಿದೆ. ಇನ್ನೂ ಕೆಲವೇ ದಿನಗಳಲ್ಲಿ ಬಹಳಷ್ಟು ಖುಷಿ ಪಡುವಂಥ ಸಂಗತಿ ನಿಮಗೆ ಕೇಳಿಸಲಿದೆ. ಏನಂದರೆ ನಮ್ಮ ಕರ್ನಾಟಕದಲ್ಲಿ 2 ಗೌರ್ಮೆಂಟ್ ಕಾಲೇಜ್ಗಳು, ಕನಕಪುರದ ಗೌರ್ಮೆಂಟ್ ಕಾಲೇಜ್ ಮತ್ತು ರಾಮನಗರದ ಗೌರ್ಮೆಂಟ್ ಕಾಲೇಜ್ಗಳು ಈ ವರ್ಷ ಸ್ಟಾರ್ಟ್ ಆಗ್ತದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಖುಷಿ ಆಗುವಂಥ ಸಂಗತಿ ಬಂದೇ ಬರ್ತದೆ. MCC ಕೌನ್ಸಿಲಿಂಗಲ್ಲಿ ಅವರೇ ಹೇಳಿಬಿಟ್ಟಿದ್ದಾರೆ, ಈ ಒಂದು ಸೀಟ್ಗಳನ್ನು ನಾವು ಸೆಕೆಂಡ್ ರೌಂಡ್ಗೆ ಆ್ಯಡ್ ಮಾಡ್ತಾ ಇದ್ದೇವೆ. ಆದ್ದರಿಂದ ನೀವು ವೇಟ್ ಮಾಡಿ, 29ನೇ ತಾರೀಕು ತನಕ ವೇಟ್ ಮಾಡಿ, ನಾವು ಅಲ್ಲಿ ತನಕ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ KE ಅವರು ಕೂಡ ಇದನ್ನು ಎಚ್ಚೆತ್ತುಕೊಂಡು KE ಅವರು ಬಿಟ್ಟಿರುವಂಥ ಶೆಡ್ಯೂಲನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಾಗಿ ನಾನು ಕೋರಿಕೊಳ್ತೇನೆ. ನೀವೆಲ್ಲರೂ ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿರ್ತೀರಾ, ಭಾಳಷ್ಟು ಕಡಿಮೆ ಸೀಟ್ ಉಳಿದಿದ್ದಾವೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರಿ ಅಂತ ನೀವು ಬೇಜಾರಾಗಿರ್ತೀರಾ. ಅದು ನನಗೆಲ್ಲರಿಗೂ ಅರ್ಥ ಆಗಿದೆ. ಆದರೆ ಬೇಜಾರಾಗುವಂತಹ ಅವಶ್ಯಕತೆ ಇಲ್ಲ. ಯಾಕಂದರೆ 400 ಸೀಟ್ಸ್ಗಳು ಕರ್ನಾಟಕದಲ್ಲಿ ಇನ್ನೂ ಆ್ಯಡ್ ಆಗಲಿದೆ. ಯಾವುದೇ ಸಂಶಯ ಬೇಡ, ಎಲ್ಲರೂ ವೇಟ್ ಮಾಡೋಣ. ಇನ್ನೂ ಸ್ವಲ್ಪ ದಿವಸಗಳ ಕಾಲ ವೇಟ್ ಮಾಡೋಣ. ಖಂಡಿತವಾಗಿ ನಮಗೆ ಗುಡ್ ನ್ಯೂಸ್ ಸಿಗಲಿದೆ ಸೆಕೆಂಡ್ ರೌಂಡ್ಗೆ. ಯಾವುದೇ ಸಂದೇಹವೂ ಬೇಡ, KE ಕೂಡ ಎಕ್ಸ್ಟೆಂಡ್ ಮಾಡ್ತದೆ, MCC ಕೂಡ ಈ ಒಂದು ಶೆಡ್ಯೂಲನ್ನು ಎಕ್ಸ್ಟೆಂಡ್ ಮಾಡ್ತದೆ. ಅಷ್ಟೇ ಅಲ್ಲದೆ ಸೀಟ್ಗಳನ್ನು ಆ್ಯಡ್ ಮಾಡ್ತಾರೆ. ಇದು 100% ಆಗಿ ನಡೀತದೆ ಈ ವರ್ಷ. ಯಾಕಂದರೆ MCC ಅವರು ವೇಟ್ ಮಾಡ್ತಿದ್ದಾರೆ ಅಂದರೆ ನೀವು ಥಿಂಕ್ ಮಾಡಿ, KE ಅವರು ವೇಟ್ ಮಾಡಲೇಬೇಕು. ಅಷ್ಟೇ ಅಲ್ಲದೆ NMCಯಿಂದ ಶೆಡ್ಯೂಲ್ ಇನ್ನೊಂದು ಸೀಟ್ ಮ್ಯಾಟ್ರಿಕ್ಸ್ ಬರಲೇಬೇಕು. NMCಯಿಂದ ಎಲ್ಲ ಕಾಲೇಜುಗಳನ್ನು ಪರ್ಮಿಷನ್ ಕೊಡಲೇಬೇಕು. ಈ ಒಂದು ಪ್ರೊಸೆಸ್ ನಡೀತದೆ. ಯಾರೂ ಕೂಡ ಸಂಶಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ತಾಳ್ಮೆಯಿಂದ ವೇಟ್ ಮಾಡೋಣ. ಇನ್ನೂ ಸೀಟ್ಗಳನ್ನು ಆ್ಯಡ್ ಮಾಡೋದರ ತನಕ ವೇಟ್ ಮಾಡೋಣ. ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ ತಕ್ಷಣ ನಮ್ಮ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕ್ತದೆ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.